ಆ ಋಷಿಗಳನ್ನು ಪರಮ ಋಷಿಗಳು ಅಂತಲೂ ಕರಿತೀವಿ, ಮಹರ್ಷಿಗಳು ಅಂತೆಲ್ಲ ಕರಿತೀವಿ. ಯಾಕೆ ಆ ಶಬ್ದದಿಂದ ಕರಿತೀವಿ ಅಂದರೆ, ಜ್ಞಾನವನ್ನು ಪಡೆದುಕೊಳ್ತಾರವರು. ಯಾವ ವಿಚಾರದಲ್ಲಿ ಅವರಿಗೆ ಜ್ಞಾನ? ಪರಮಂ, ಭಗವಂತನನ್ನು ಅವರು ತಿಳಿದುಕೊಳ್ತಾರೆ. ಅವರ ಆಸಕ್ತಿ ಇರುವಂಥದ್ದು ದೇವರ ವಿಚಾರದಲ್ಲಿ ಹೊರತು ಲೌಕಿಕ ವಿಚಾರದಲ್ಲಿ ಅಲ್ಲ. ಹಾಗಾಗಿ ಪರಮನಾದಂತಹ ಪರಮಾತ್ಮನನ್ನು ತಿಳಿದುಕೊಳ್ತಾರೆ. ಆದ್ದರಿಂದ ಅವರನ್ನು ಪರಮ ಋಷಿಗಳು ಅಂತ ಹೇಳಿ ಕರೀತಾರೆ. ಈ ಋಷಿಗಳನ್ನು 3 ಹಂತದಲ್ಲಿ ವಿಭಾಗ ಮಾಡಿ ತೋರಿಸ್ತಾರೆ. ಆತ್ಮಋಷಿ, ಮಹರ್ಷಿ ಮತ್ತು ಋಷಿಕ ಅಂತ ಹೇಳಿ 3 ಹಂತದಲ್ಲಿ ವಿಭಾಗ ಮಾಡಿ ತೋರಿಸ್ತಾರೆ. ಇದರಲ್ಲಿ ಆತ್ಮಋಷಿ ಅಂತ ಹೇಳಿ ವಾಯುಪುರಾಣ ಹೇಳೋದು ಚತುರ್ಮುಖ ಬ್ರಹ್ಮದೇವರನ್ನು. ಯಸ್ಮಾದೇಶ ಸ್ವಯಂಭೂತಃ ತಸ್ಮಾತ್ ಚಾತ್ಮರ್ಷಿತಾ ಸ್ಮೃತ. ಭಗವಂತನಿಂದ, ಸ್ವಯಂ ಅಂದರೆ ಭಗವಂತ, ಭಗವಂತನಿಂದ ಹುಟ್ಟಿದಂಥವರು, ಭಗವಂತನಿಂದಲೇ ಸಮಗ್ರ ವೇದಗಳನ್ನು ಕೂಡ ಉಪದೇಶ ಪಡೆದುಕೊಂಡವರು. ಸಮಗ್ರ ವೇದಗಳನ್ನು ಭಗವಂತನಿಂದ ಉಪದೇಶ ಪಡ್ಕೊಂಡವರು ನೇರವಾಗಿ ಅದು ಚತುರ್ಮುಖ ಬ್ರಹ್ಮ. ಹಾಗಾಗಿ ಅವರನ್ನು ಆತ್ಮಋಷಿ ಅಂತ ಹೇಳಿ ಅವರನ್ನು ಕರೀತಾರೆ. ಆನಂತರ ಆ ಚತುರ್ಮುಖ ಬ್ರಹ್ಮದೇವರ ಮಾನಸ ಪುತ್ರರಾಗಿ ಮರೀಚಿ, ಅತ್ರಿ, ಆಂಗೀರಸ ಇವರೆಲ್ಲ ಯಾರು ಹುಟ್ಟುತ್ತಾರೆ ಅವರೆಲ್ಲರನ್ನೂ ಕೂಡ ಮಹರ್ಷಿ ಅನ್ನೋ ಶಬ್ದದಿಂದ ಕರೀತಾರೆ. ಯಾಕೆ ಅವರನ್ನು ಮಹರ್ಷಿ ಅಂತ ಕರೀತಾರೆ ಅಂತಂದರೆ, ಅವರು ಮಹತ್ತಾದದ್ದನ್ನು ತಿಳಿದುಕೊಳ್ತಾರೆ. ಮಹತ್ತಾದಂತಹ ವಿಚಾರಗಳನ್ನು, ವೇದದಲ್ಲಿರುವ ವಿಚಾರಗಳನ್ನು ತಿಳಿದುಕೊಳ್ತಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನು ಮಹರ್ಷಿಗಳು ಅಂತ ಹೇಳಿ ಕರೀತಾರೆ. ಯಸ್ಮಾದ್ ಋಷಂತಿ ಯೇ ಧೀರ ಮಹಾಂತಂ ಸರ್ವತೋ ಗುಣೈ ತಸ್ಮಾನ್ ಮಹರ್ಷಯ ಪ್ರೋಕ್ತ ಬುದ್ಧೇ ಪರಮದರ್ಶಿನಃ ಅಂಥೇಳಿ ಮಹರ್ಷಿಗಳು ಅಂಥೇಳಿ ಅವರನ್ನು ಕರೀತಾರೆ. ಈ ಮಹರ್ಷಿಗಳನ್ನೇ ಸತ್ಯಋಷಿ ಅನ್ನೋ ಶಬ್ದದಿಂದಲೂ ಕೂಡ ಕರೀತಾರೆ. ಯಾಕೆಂದರೆ ಸತ್ಯನಾಗಿರುವಂತಹ ಶಾಶ್ವತನಾದಂತಹ ಪರಮಾತ್ಮನನ್ನು ಕೂಡ ವೇದಾರ್ಥವಾಗಿ ಅವರು ತಿಳಿದುಕೊಂಡಿರ್ತಾರೆ. ಹಾಗಾಗಿ ಸತ್ಯರ್ಷಯ ತತಸ್ತೇವೈ ಪರಮ ಸತ್ಯದರ್ಶನ, ಸತ್ಯದರ್ಶನವನ್ನು ಪಡೆದುಕೊಂಡಿರ್ತಾರೆ. ಅದರಿಂದ ಸತ್ಯರ್ಷಿಗಳು ಅಂತ ಹೇಳಿ ಕರೀತಾರೆ. ಇವರ ಮಕ್ಕಳು ಯಾರಿರ್ತಾರೆ ಅವರನ್ನು ಋಷಿಪುತ್ರರನ್ನು ಋಷಿಕರು ಅಂತ ಹೇಳಿ ಕರೀತಾರೆ. ಅವರನ್ನೇ ಶ್ರುತಋಷಿಗಳು ಅಂತ ಶಬ್ದದಿಂದ ಕರೀತಾರೆ. ಶ್ರುತಋಷಿಗಳು, ಶ್ರುತಂ ಯಸ್ಮಾದ್ ವಿಶೇಷಾಂಶೈವ ತತ್ವತಃ. ಅವರೆಲ್ಲರೂ ಕೂಡ ವಿಶೇಷವಾಗಿ ತಮ್ಮ ತಂದೆಯ ಮುಖಾಂತರವಾಗಿ ವೇದಗಳಿಗೆ ಅರ್ಥವನ್ನೆಲ್ಲ ಶ್ರವಣ ಮಾಡಿರ್ತಾರೆ. ಹಾಗಾಗಿ ಅವರನ್ನು ಶ್ರುತಋಷಿಗಳು ಅಂತ ಹೇಳಿ ಕರೀತಾರೆ. ಭೃಗು, ಮರೀಚಿ ಇವರೆಲ್ಲರೂ ಕೂಡ ಬ್ರಹ್ಮದೇವರ ಮಕ್ಕಳು. ಅವರ ಮಕ್ಕಳೆಲ್ಲ ಯಾರ್ಯಾರಿದ್ದಾರೆ ಅಂತ ಹೇಳಿ ಆ ಋಷಿ ಪರಂಪರೆಯನ್ನೇ ಇಲ್ಲಿ ದೀರ್ಘವಾಗಿ ನಿರೂಪಣೆ ಮಾಡ್ತಾ ಬರ್ತಾರೆ. ಇಂತಹ ಋಷಿಗಳಿಂದ ನಾವು ಪಡೆದ ಉಪಕಾರ ಏನು ಅಂತಂದರೆ, ವೇದದ ಸಂರಕ್ಷಣೆಯಾಗಿ ವೇದ ನಮ್ಮ ತನಕವೂ ಕೂಡ ಬಂದದ್ದು ಅಂತ ನಾವು ನೋಡಿದ್ವಿ. ಈಗ ಇಲ್ಲಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ, ವೇದಗಳು ಇವತ್ತಿಗೆ ನಮಗೇನು ಸಿಗುತ್ತೆ, ಅದು ನಮಗೇನು ಋಗ್ವೇದ ಅಂತ ನಮಗೊಂದು ಪುಸ್ತಕ ಸಿಗುತ್ತೆ, ಇದಿಷ್ಟೇ ಋಗ್ವೇದ ಅಲ್ಲ. ಋಗ್ವೇದವನ್ನು ವಿಭಾಗ ಮಾಡಿ ಶಾಖೆಗಳಾಗಿ ವಿಭಜಿಸಿ ಒಂದು ಮಾತ್ರ ನಮಗೆ ಇವತ್ತು ಸಿಕ್ಕಿರೋದಷ್ಟೇ ನಾವು ಅಧ್ಯಯನ ಮಾಡುವಂಥದ್ದು. ಅಷ್ಟೇ ವೇದ ಇದೆ ಅಂತ ಅಂದ್ಕೊಳ್ಬಾರ್ದು. ವೇದ ಅನಂತ ವೈ ವೇದಾಹ, ವೇದಗಳು ಅನಂತವಾಗಿದೆ ಅಂತ ಹೇಳ್ತಾರೆ. ಆದರೆ ಓದುವಂತಹ ಸಾಮರ್ಥ್ಯ ಇಲ್ಲದೇ ಇರುವ ಜನರನ್ನು ನೋಡಿ ಅದನ್ನು ವಿಭಾಗ ಮಾಡ್ತಾ ಹೋಗ್ತಾರೆ. ಇಲ್ಲಿ ಪ್ರಶ್ನೆ ಮಾಡ್ತಾರೆ, ವೇದದ ವಿಭಾಗವನ್ನು ಹೇಗೆ ಮಾಡಿದ್ರು, ವೇದ ಪ್ರಪಂಚದಲ್ಲಿ ಹೇಗೆ ಪ್ರವೃತ್ತವಾಗ್ತಾ ಬಂತು ಅಂತ ಅನ್ನೋದನ್ನು ತುಂಬ ಸುಂದರವಾಗಿ ಅದನ್ನು ನಿರೂಪಣೆ ಮಾಡ್ತಾರೆ. ಜನರ ಸಾಮರ್ಥ್ಯ ಅಲ್ಪವಾಗಿ ಇದೆ, ದೋಷ ಭೂಯಿಷ್ಠವಾಗಿದೆ ಅವರ ಮನಸ್ಸಿನಲ್ಲಿ ಬೇಕಾದಷ್ಟು ಕಾಮಕ್ರೋಧಾದಿಗಳು ತುಂಬಿಕೊಂಡಿದೆ. ದೋಷಗಳಿರುವಂತಹ ಮನಸ್ಸಿನಲ್ಲಿ ಶಾಸ್ತ್ರ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮರ್ತೋಗ್ತಾ ಇರುತ್ತೆ. ನಮಗೆ ಒಳ್ಳೆ ವಿಚಾರಗಳೆಲ್ಲ ಯಾಕೆ ಮರ್ತೋಗ್ತಾ ಇರುತ್ತೆ ಅಂತಂದರೆ ಅದಕ್ಕೆ ಜಾಗ ಇರೋದಿಲ್ಲ, ಬೇರೆ ವಿಚಾರಗಳೇ ತುಂಬ್ಕೊಂಡ್ಬಿಟ್ಟಿರುತ್ತೆ ಮನಸ್ಸಿನಲ್ಲಿ. ಇದನ್ನೆಲ್ಲ ನೋಡಿ ಹಾಗಾದರೆ ಅಲ್ಪವಾದ ಸಾಮರ್ಥ್ಯ ಇವರಿಗೆಲ್ಲ ಇದೆ, ಹೀಗೆ ಬಿಟ್ಟರೆ ವೇದಗಳನ್ನೇ ಓದೋದು ನಿಲ್ಲಿಸಿ ವೇದ ಸರ್ವನಾಶ ಆಗಿ ಹೋಗುತ್ತೆ ಅಂತ ಹೇಳಿ ಅದನ್ನು ವೇದದ ವಿಭಾಗ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ವೇದ ನಾಶ ಆದರೆ ಏನಾಗುತ್ತೆ, ಆದರೆ ಆಗಲಿ ನಮಗೇನಾಗಬೇಕು, ನಮಗೆ ಜೀವನ ನಡಿಲಿಕ್ಕಂತೂ ಏನು ಸಮಸ್ಯೆ ಇಲ್ವಲ್ಲ ಅಂತಂದರೆ, ವೇದೇ ನಾಶಮನುಪ್ರಾಪ್ತೆ ಯಜ್ಞೋ ನಾಶಂ ಗಮಿಷ್ಯತಿ. ವೇದ ಹೋಯಿತು ಅಂತಂದರೆ ಯಜ್ಞ ಹೋಯಿತು. ಯಜ್ಞಕ್ಕೆ ಮೂಲವಾಗಿರುವಂಥದ್ದು ವೇದ. ಯಜ್ಞ ಅನ್ನೋ ಶಬ್ದಕ್ಕೆ ಒಂದು ಹೋಮದ ಕುಂಡ ಹಾಕಿ ಅಲ್ಲಿ ಅಗ್ನಿಯನ್ನು ಹೊತ್ತಿಸಿ ಆಹುತಿ ಕೊಡೋದು, ಇದು ಮಾತ್ರ ಯಜ್ಞ ಅಂತ ಅರ್ಥ ಅಲ್ಲ. ಯಾವುದೇ ಸತ್ಕರ್ಮಗಳು ಅಂತಿದೆ, ಒಳ್ಳೆ ಕೆಲಸಗಳು ಅಂತ ಇದೆ, ಅದೆಲ್ಲವೂ ಯಜ್ಞ ಶಬ್ದದ ಅರ್ಥ. ಇದೆಲ್ಲ ನಮಗೆ ಗೊತ್ತಾಗೋದು ಯಾವುದರಿಂದ? ಶಾಸ್ತ್ರ ಗ್ರಂಥಗಳಿಂದ. ಎಲ್ಲ ಸ್ಮೃತಿ ಗ್ರಂಥಗಳಿಗೆ ಎಲ್ಲದಕ್ಕೂ ಮೂಲ ಆಗಿರುವಂಥದ್ದು ವೇದ. ವೇದ ಹೋಯಿತು ಅಂದರೆ ಸ್ಮೃತಿಗಳು ಹೋಯಿತು. ಹಾಗಿದ್ರೆ ಇದು ಧರ್ಮ, ಇದು ಅಧರ್ಮ, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಇಂತಿಂಥ ಕಷ್ಟದ ಸಂದರ್ಭದಲ್ಲಿ ಈ ಥರ ಮಾಡಬಹುದು, ಪರವಾಗಿಲ್ಲ, ಇದನ್ನೆಲ್ಲ ತಿಳಿಸುವಂತಹ ಒಂದು ಗ್ರಂಥನೇ ನಮಗಿಲ್ಲ ಅಂತಾಗೋಯಿತು. ಹಾಗಿದ್ರೆ ಅಂಥ ಗ್ರಂಥಗಳೇ ಇಲ್ಲ ಅಂತಂದರೆ
ಆವಾಗ ಪ್ರವಚನಗಳು ಈ ಥರದ್ದು ನೋಡಲಿಕ್ಕೂ ಅವಕಾಶ ಇಲ್ಲ, ಯಾರಿಗೂ ಯಾವ ವಿಚಾರಗಳು ಗೊತ್ತಾಗೋದಿಲ್ಲ, ಪ್ರಪಂಚದಲ್ಲಿ ಸತ್ಕರ್ಮಗಳೇ ನಿಂತು ಹೋಗ್ಬಿಡುತ್ತೆ. ಯಾರಿಗೆ ಏನು ಬೇಕೋ ಅದನ್ನು ಮಾಡ್ತಾರೆ, ಯಾರಿಗೆ ಏನು ಖುಷಿ ಬಂತೋ ಅದನ್ನು ಅವ್ರು ಮಾಡಬಹುದು ಅಂತಾಗೋಗುತ್ತೆ. ಸರಿ, ಯಜ್ಞ ನಷ್ಟ ಆಗೋಗುತ್ತೆ, ಸತ್ಕರ್ಮಗಳು ನಿಂತು ಹೋಗ್ಬಿಡುತ್ತೆ. ಸತ್ಕರ್ಮಗಳು ನಿಂತರೆ ಏನಾಗುತ್ತೆ? ಹಾಗಿದ್ದರೆ ಆವಾಗ ದೇವತೆಗಳ ಸ್ಮರಣೆ ಕಮ್ಮಿ ಆಯಿತು, ದೇವತೆಗಳ ಅನುಗ್ರಹ ಕಡಿಮೆ ಆಗುತ್ತೆ ನಮ್ಮ ಮೇಲೆ. ದೇವತೆಗಳ ಅನುಗ್ರಹ ನಮ್ಮ ಮೇಲೆ ಕಡಿಮೆ ಆಯಿತು ಅಂತಂದರೆ ಮಳೆ ಬೆಳೆ ಎಲ್ಲದರಲ್ಲೂ ವ್ಯತ್ಯಾಸ ಆಗೋಗುತ್ತೆ, ಜಗತ್ತಿಗೆ ಮಹಾಹಾನಿ ಉಂಟಾಗುತ್ತೆ. ಹಾಗಾಗಿ ಜಗತ್ತಿನ ಹಿತಕ್ಕೋಸ್ಕರವಾಗಿ ನಾವು ವೇದಗಳನ್ನು ಸಂರಕ್ಷಣೆ ಮಾಡುವಂಥದ್ದು ಅತ್ಯಂತ ಅನಿವಾರ್ಯ. ಅದಕ್ಕಾಗಿ ವೇದವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಸ್ವತಃ ಭಗವಂತ ವಿಷ್ಣು ನಾರಾಯಣನೇ ಅಸ್ಮಿನ್ ಯುಗೇ ಕೃತೋ ವ್ಯಾಸಃ ಪಾರಾಶರ್ಯ ಪರಂತಪಃ ದ್ವೈಪಾಯನ ಇತಿ ಖ್ಯಾತಃ ವಿಷ್ಣೋರಂಶ ಪ್ರಕೀರ್ತಿತಃ. ನಿನ್ನೆ ಪ್ರವಚನದಲ್ಲಿ ಹೇಳಿದಂತೆ ಪ್ರತಿ ಬಾರಿಯೂ ಭಗವಂತ ಅವತಾರ ಮಾಡೋದಿಲ್ಲ, ಬೇರೆ ಬೇರೆಯವರೆಲ್ಲ ಅದನ್ನು ವೇದ ವಿಭಾಗ ಮಾಡಿರ್ತಾರೆ. ಆದರೆ ಈ ವೈವಸ್ವತ ಮನ್ವಂತರದಲ್ಲಿ ಈ ಹಿಂದಿನ ದ್ವಾಪರ ಏನಿತ್ತು, ಆಗ ಸ್ವತಃ ವಿಷ್ಣುವೇ ದ್ವೈಪಾಯನ ಅನ್ನೋ ಹೆಸರಿನಿಂದ ಪರಾಶರರ ಮಗನಾಗಿ ಅವತಾರವನ್ನು ಮಾಡಿ ವೇದ ವಿಭಾಗವನ್ನು ಭಗವಂತ ಮಾಡ್ತಾನೆ. ವೇದಗಳ ವಿಭಾಗ ಮಾಡೋದು ಅಂತಂದರೆ ನಾವು ಅರ್ಥ ಮಾಡಿಕೊಂಡಿರೋದು, ಮುಂಚೆ ವೇದ ಅಂದರೆ ಹೇಗಿತ್ತು, ಒಂದಿಷ್ಟು ರಾಶಿ ಇದ್ದಂಗೆ ವೇದ ಇತ್ತು. ಆ ವೇದವನ್ನು ವೇದವ್ಯಾಸರು ಬಂದು ಅದನ್ನು 4 ಭಾಗ ಮಾಡಿದ್ರು. ಆಮೇಲೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಹೆಸರು ಕೊಟ್ಟರು ಅಂತ. ಹಾಗಲ್ಲ, ವೇದ ವಿಭಾಗ ಮುಂಚೆಯೇ ಆಗಿರುತ್ತೆ, ತ್ರೇತಾಯುಗದಲ್ಲೇ ಆಗಿರುತ್ತೆ. ತ್ರೇತಾಯುಗದಲ್ಲಿ 4 ಭಾಗ ಮಾಡಾಗಿ ಹೋಗಿರುತ್ತೆ, ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ. ಮತ್ತು ಅಥರ್ವಾಂಗಿರಸರು ಒಂದಿಷ್ಟು ಭಾಗವನ್ನು ತಾವು ತಪಸ್ಸಿನಿಂದ ಕಂಡು ಹಿಡಿದಿರ್ತಾರೆ, ಅದೊಂದು ಭಾಗ. ಒಟ್ಟು 4 ಭಾಗ ಮುಂಚೆಯೇ ಇರುತ್ತೆ. ಇವ್ರು ಬಂದು ಮಾಡಿದ್ದೇನು ಅಂತಂದರೆ, ಅಷ್ಟು 4 ಭಾಗ ಮಾಡಿದ್ರೂ ಅದನ್ನು ಓದೋ ಸಾಮರ್ಥ್ಯ ಇಲ್ಲ, 4 ಭಾಗ ಮಾಡಿದ್ರೂ ಓದೋ ಸಾಮರ್ಥ್ಯ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಮತ್ತಷ್ಟು ವಿಭಾಗಗಳನ್ನು ಮಾಡಿ ಅದನ್ನು ಶಿಷ್ಯರಿಗೆ ಹಂಚ್ತಾ ಹೋಗ್ತಾರೆ. ಅದನ್ನು ಋಗ್ವೇದವನ್ನು 24 ವಿಭಾಗವಾಗಿ ಮಾಡ್ತಾರೆ, ಯಜುರ್ವೇದವನ್ನು 101 ವಿಭಾಗ ಮಾಡ್ತಾರೆ, ಸಾಮವೇದವನ್ನು 1000 ವಿಭಾಗ ಮಾಡ್ತಾರೆ, ಅಥರ್ವವೇದವನ್ನು 12 ವಿಭಾಗ ಮಾಡ್ತಾರೆ. ಹೀಗೆ ವಿಭಾಗಗಳನ್ನು ಮಾಡಿ ಶಿಷ್ಯ ಪ್ರಶಿಷ್ಯರಿಗೆ ಅದನ್ನು ಬೆಳೆಸ್ಕೊಂಡು ಹೋಗಲಿಕ್ಕೆ ಜವಾಬ್ದಾರಿಯನ್ನು ಕೊಡ್ತಾರೆ. ಒಬ್ಬೊಬ್ಬ ಶಿಷ್ಯರಿಗೆ ಒಂದೊಂದು ವೇದವನ್ನು ಕೊಡ್ತಾರೆ. ಪೈಲ ಅನ್ನುವಂಥ ಶಿಷ್ಯರಿಗೆ ಋಗ್ವೇದವನ್ನು, ವೈಶಂಪಾಯನರಿಗೆ ಯಜುರ್ವೇದವನ್ನು, ಜೈಮಿನಿ ಮಹರ್ಷಿಗಳಿಗೆ ಸಾಮವೇದವನ್ನು, ಸುಮಂತು ಮಹರ್ಷಿಗಳಿಗೆ ಅಥರ್ವವೇದವನ್ನು ಮತ್ತು ಪುರಾಣ ಇತಿಹಾಸಗಳನ್ನು ಸೂತ ಪುರಾಣಿಕರಿಗೆ, ಪಂಚರಾತ ಇದೆಲ್ಲವನ್ನು ಸೂತ ಪುರಾಣಿಕರಿಗೆ ಕೊಡ್ತಾರೆ. ಹೀಗೆ ಈ ಶಾಸ್ತ್ರ ಗ್ರಂಥಗಳನ್ನು ಹಂಚಿ ನೀವು ಈ ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗಬೇಕು. ತತಸ್ಸ ರುಚ ಉದ್ಧೃತ್ಯ ಋಗ್ವೇದಂ ಸಮಕಲ್ಪಯತ್, ಋಗ್ವೇದವನ್ನು ತೆಗೆದುಕೊಂಡು ಅದರಲ್ಲೇ ಋಗ್ವೇದದ ಅನೇಕ ಶಾಖೆಗಳನ್ನು ಮಾಡೋದು. ಇಲ್ಲಿ ಮುಂದೆ ಈ ಅಧ್ಯಾಯದಲ್ಲಿ ಪೂರ್ತಿಯಾಗಿ ಆ ಶಿಷ್ಯ ಪ್ರಶಿಷ್ಯ ಪರಂಪರೆಯನ್ನು ನಿರೂಪಣೆ ಮಾಡ್ತಾರೆ. ಅದನ್ನು ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ, ಎಷ್ಟು ಜನ ಋಷಿಗಳಿದ್ದರು, ಎಷ್ಟು ಶ್ರಮಪಟ್ಟು ಅದನ್ನೆಲ್ಲ ಮಾಡಿ ಸಂರಕ್ಷಣೆ ಮಾಡಿ ಕೊಟ್ಟಿದ್ದರು. ಇನ್ನು ಉಪವಿಭಾಗಗಳನ್ನಾಗಿ ಮಾಡ್ತಾರೆ, ಮತ್ತಷ್ಟು ವಿಭಾಗ ಮಾಡಿ ಒಬ್ಬೊಬ್ಬರು ಬೇಕಾದಷ್ಟು ಶಿಷ್ಯರನ್ನು ತಯಾರು ಮಾಡಿ ಇಷ್ಟು ಭಾಗವನ್ನು ಮಾತ್ರನಾದರೂ ನೀವು ಸಂರಕ್ಷಣೆ ಮಾಡು ಅಂತ ಹೇಳಿ ಕೊಡ್ತಾ ಬರ್ತಾರೆ. ಆದರೆ ಇಷ್ಟೆಲ್ಲ ವೇದದ ಸಂರಕ್ಷಣೆಗೆ ಎಷ್ಟೆಲ್ಲ ಪರಿಶ್ರಮ ನಡೆದಿದ್ರೂ ಕೂಡ ಇವತ್ತು ನಮಗೆ ಅತ್ಯಲ್ಪ ಅಂದರೆ ಅತ್ಯಲ್ಪವಾಗಿ ಮಾತ್ರ ವೇದ ಸಿಗೋದು. ನಮಗೆ ಎಷ್ಟು ವೇದ ಸಿಗುತ್ತೆ, ಇದಕ್ಕಿಂತ ಸಿಗದೇ ಇರೋದೇ ಜಾಸ್ತಿ ಇರುವಂಥದ್ದು. ಅತ್ಯಲ್ಪವಾಗಿರುವಂತಹ ವೇದ ಅಷ್ಟೇ ನಮಗೆ ಇವತ್ತು ಸಿಗಲಿಕ್ಕೆ ಸಾಧ್ಯ ಇದೆ. ಹೀಗೆ ಆ ಶಿಷ್ಯ ಪ್ರಶಿಷ್ಯರು ಯಾರ್ಯಾರಿದ್ದಾರೆ, ಯಾರ್ಯಾರು ಯಾವ ಶಾಖೆಗಳಿಗೆ ಪ್ರವರ್ತಕರಾಗಿದ್ದರು, ಅವರಿಗೆ ಎಷ್ಟು ಜನ ಶಿಷ್ಯರಿದ್ದರು, ಇದನ್ನೆಲ್ಲ ನಿರೂಪಣೆ ಮಾಡ್ತಾ ಬರ್ತಾರೆ. ಅದರ ಮಧ್ಯದಲ್ಲಿ ಬರುವಂತಹ ಶಾಕಲ್ಯರ ಬಗ್ಗೆ ಹೇಳ್ತಾರೆ. ಋಗ್ವೇದದ ಶಾಕಲ್ಯರ ಒಂದು ಶಾಖೆ ಇದೆ, ಅದಕ್ಕೆ ಅವರು ಪ್ರವರ್ತಕರು. ಆ ಶಾಕಲ್ಯರ ಕಥಾನಕವನ್ನು ಇಲ್ಲಿ ಹೇಳ್ತಾರೆ. ಶಾಕಲ್ಯರು ಅವರ ತಲೆ ಬಿದ್ದು ಸಾಯುವಂತಹ ಪರಿಸ್ಥಿತಿ ಬರುತ್ತೆ, ಯಾಜ್ಞವಲ್ಕ್ಯರೊಂದಿಗೆ ವಾಕ್ಯಾರ್ಥದಲ್ಲಿ ಭಾಗವಹಿಸಿ. ಅದು ಉಪನಿಷತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಕಥೆಯೇ. ಅದನ್ನು ಈ ಪುರಾಣದಲ್ಲೂ ಕೂಡ ನಿರೂಪಣೆ ಮಾಡ್ತಾರೆ. ಈ ಜನಕ ಮಹಾರಾಜ ಅವನು ಅಶ್ವಮೇಧ ಯಾಗವನ್ನು ಮಾಡ್ತಾ ಇರ್ತಾನೆ. ಅಶ್ವಮೇಧ ಯಾಗ ಮಾಡಿದಾಗ ಬೇಕಾದಷ್ಟು ಜನ ಜ್ಞಾನಿಗಳು, ಮಹರ್ಷಿಗಳೆಲ್ಲರೂ ಕೂಡ ಬಂದು ಸೇರಿದ್ದಾರೆ. ಮಹರ್ಷಿಗಳ ಸಮಾಗಮ ಆಗಿದೆ, ಸಾವಿರಾರು ಜನ ಅಲ್ಲಿ ಮಹರ್ಷಿಗಳು ಬಂದಿದ್ದಾರೆ. ಆಗ ಅವನಿಗೆ ಒಂದು ಜಿಜ್ಞಾಸೆ ಉಂಟಾಗುತ್ತೆ. ಕೋನ್ವೇಷಾಂ ಬ್ರಾಹ್ಮಣ ಶ್ರೇಷ್ಠ ಕಥಂ ಮೇ ನಿಶ್ಚಯೋ ಭವೇತ್. ಇಷ್ಟು ಜನ ಬ್ರಹ್ಮಜ್ಞಾನಿಗಳು ಬಂದಿದ್ದಾರೆ, ಇವರಲ್ಲಿ ಚೆನ್ನಾಗಿ ತಿಳಿದುಕೊಂಡವ್ರು ಯಾರು, ಇದನ್ನು ನಾನು ತೀರ್ಮಾನ ಮಾಡ್ಕೊಳ್ಳೋಕೆ ಏನಾದರೂ ಉಪಾಯ ಬೇಕಲ್ಲ ಅಂತ ವಿಚಾರ ಮಾಡ್ತಾನೆ. ವಿಚಾರ ಮಾಡಿ ಅವನು 1000 ಹಸುವನ್ನು ತರಿಸ್ತಾನೆ. ಹಸುವನ್ನು ತರಿಸಿ
ಬಂಗಾರದ ಶೃಂಗ ಮೊದಲಾದವುಗಳನ್ನು ಬಂಗಾರದಿಂದ ಅಲಂಕಾರ ಮಾಡಿ ಎಲ್ಲ ಮಾಡಿ, ಜೊತೆಗೆ ಇಲ್ಲಿ ಪುರಾಣ ಹೇಳುವಂತೆ ಗ್ರಾಮಾನ ರತ್ನಾನಿ ದಾಸಾಂಶ್ಚ, ಇನ್ನೂ ಬೇಕಾದಷ್ಟು ಅದರ ಜೊತೆಗೆ ಗ್ರಾಮಗಳನ್ನು, ಅನೇಕ ಗ್ರಾಮಗಳನ್ನು, ರತ್ನಗಳನ್ನು, ಬಟ್ಟೆ, ಅನೇಕ ಸಂಪತ್ತುಗಳನ್ನೆಲ್ಲ ಒಂದು ಕಡೆ ಹಾಕಿ ಅಲ್ಲಿ ಅವನು ಹೇಳ್ತಾನೆ, ಇದೆಲ್ಲ ಸಂಪತ್ತನ್ನು ಇಲ್ಲಿರುವಂತಹ ಅತಿ ಶ್ರೇಷ್ಠವಾದ ಬ್ರಹ್ಮಜ್ಞಾನಿ ಯಾರಿದ್ದಾರೆ ಅವರಿಗೆ ಅದನ್ನು ನಾನು ಕೊಡ್ತೀನಿ, ಅವರು ಎಲ್ಲವನ್ನೂ ತಿಳ್ಕೊಂಡಿದ್ದೀನಿ ತೀರ್ಮಾನ ಇರುವಂಥವ್ರು ಬಂದು ಇದನ್ನು ತಗೊಳ್ಬಹುದು ಅಂತ ಹೇಳಿ ಅವನು ಹೇಳ್ತಾನೆ. ಆಗ ಯಾರೂ ಕೂಡ ಮುಂದೆ ಬರೋದೇ ಇಲ್ಲ. ಯದೇತದಾಹೃತಂ ವಿತ್ತಂ ಯೋವ ಶ್ರೇಷ್ಠತಮೋ ಭವೆ ತಸ್ಮೈ ತದುಪನೀತಂ ಹಿ, ಶ್ರೇಷ್ಠ ಅಂತ ನೀವೇ ತೀರ್ಮಾನ ಮಾಡ್ಕೊಂಡು ಬಂದು ತಗೊಳ್ಬಹುದು ಅಂತ ಹೇಳಿದಾಗ ಯಾರೂ ಕೂಡ ಮುಂದೆ ಬರೋದೇ ಇಲ್ಲ. ಆಗ ಯಾಜ್ಞವಲ್ಕ್ಯರು ಮುಂದೆ ಬರ್ತಾರೆ. ಯಾಜ್ಞವಲ್ಕ್ಯರು ಮುಂದೆ ಬಂದು ಆ ಜನಕರಾಜನ ಜೊತೆಗೆ ಅವನು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು ಮತ್ತು ಅವರು ಶ್ರೇಷ್ಠ ಅಂತ ತೀರ್ಮಾನ ಆಗಬೇಕು. ಅದೆಲ್ಲ ತೀರ್ಮಾನ ಆದಮೇಲೆ ಆ ಸಂಪತ್ತೆಲ್ಲ ಹಸು ಅದೆಲ್ಲ ಅವ್ರಿಗೆ ಸೇರಬೇಕಾಗಿರೋದು. ಆದರೆ ಯಾಜ್ಞವಲ್ಕ್ಯರು ಹೇಳ್ತಾರೆ, ಶಿಷ್ಯನನ್ನು ಕರೆದು ಹೇಳ್ತಾರೆ, ನಯಸ್ವಚ ಗೃಹಂ ವತ್ಸ ಮಮೈತಂ ನಾತ್ರ ಸಂಶಯ, ಇದೆಲ್ಲ ನನಗೇ ಸೇರಿದ್ದು ತೀರ್ಮಾನ, ನೀ ಮನೆಗೆ ತೊಗೊಂಡು ಹೋಗ್ಬಿಡು, ಹಸುಗಳನ್ನೆಲ್ಲ ಹೊಡ್ಕೊಂಡು ಮನೆಗೆ ತೊಗೊಂಡು ಹೋಗ್ಬಿಡು ನೀ ಆಗಲೇ ಅಂಥೇಳಿ ಹೇಳ್ತಾರೆ. ಅಷ್ಟು ತೀರ್ಮಾನ ಮಾಡಿ ಹೇಳ್ತಾರೆ ಅವರು. ಆಗ ಅವ್ರು ಹೇಳ್ತಾರೆ, ಯೋವಾನ ಪ್ರಿಯತೆ ವಿಪ್ರಹ ಸಮೇಹ್ವಯತು ಮಾಚಿರಂ, ಯಾರಿಗಾದರೂ ಈ ನನ್ನ ಮಾತು ಹಿಡಿಸ್ತಾ ಇಲ್ಲ, ನಾನು ಶ್ರೇಷ್ಠ ಅಂತ ಹೇಳಿದ್ರೆ ನಿಮಗೆ ಇಷ್ಟ ಆಗ್ತಾ ಇಲ್ಲ ಅಂತಾದರೆ ನನ್ನನ್ನು ವಾಕ್ಯಾರ್ಥಕ್ಕೆ ಆಹ್ವಾನ ಮಾಡಬಹುದು, ನಾನು ಚರ್ಚೆ ಮಾಡಲಿಕ್ಕೆ ತಯಾರಿದ್ದೀನಿ ಅಂತ. ಎಲ್ಲರಿಗೂ ಕೂಡ ಋಷಿಮುನಿಗಳಿಗೆ ಸಿಟ್ಟು ಬರುತ್ತೆ, ಇದೇನು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂಥೇಳಿ ಎಲ್ಲರೂ ಬಂದು ಆಕ್ಷೇಪ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾಕಾಗಿ ನೀವು ಇದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀರಿ, ನಿಮಗೆ ಹೆಂಗೆ ತೀರ್ಮಾನ ಆಯಿತು ಅಂತ ಹೇಳಿದಾಗ ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ನನಗೆ ಸಂಪತ್ತಿನ ಅಗತ್ಯ ಇದೆ, ಈಗ ದುಡ್ಡಿನ ಅಗತ್ಯ ಇದೆ, ಅದಕ್ಕಾಗಿ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ನಿಮಗೆ ಯಾರಿಗಾದರೂ ಕೂಡ ಆಕ್ಷೇಪ ಇತ್ತು ಅಂತಾದರೆ ನೋಡಿ, ಕಾಮಶ್ಚ ಅರ್ಥೇನ ಸಂಬದ್ಧ ತೇನಾರ್ಥಂ ಕಾಮಯಾಮ್ಯಹಂ, ನಮಗೆ ಅಪೇಕ್ಷೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಬೇಕಾಗಿರುವಂಥದ್ದು ಅರ್ಥ, ಸಂಪತ್ತು ನನಗೆ ಬೇಕಾಗಿದೆ, ತಗೊಂಡು ಹೋಗ್ತಾ ಇದ್ದೀನಿ. ಕಾಮಪ್ರಶ್ನ ಧನಾಹ ವಿಪ್ರಾಹ, ಆದರೆ ನೀವೆಲ್ಲರೂ ಕಾಮಪ್ರಶ್ನ ಧನರು. ಅದು ಸಂಪತ್ತೇನು ಜ್ಞಾನಿಗಳಿಗೆ ಅಂತಂದರೆ ಅವ್ರಿಗೆ ಬೇಕಾದಂತೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅವರಿಗೆ ತಮ್ಮ ಇಚ್ಛೆ ಇದ್ದಂತೆ ಅವರು ಪ್ರಶ್ನೆಯನ್ನು ಮಾಡಬಹುದು, ಅವರಿಗೆ ಕಂಟ್ರೋಲ್ ಮಾಡೋ ಹಾಗಿಲ್ಲ, ನೀ ಪ್ರಶ್ನೆ ಮಾಡಬೇಡ ಅಂತ ಹೇಳೋ ಹಾಗಿಲ್ಲ ಅಂತ. ಹಾಗಾಗಿ ನೀವು ಯಾರು ಬೇಕಾದರೂ ಏನೇ ಪ್ರಶ್ನೆಗಳನ್ನು ಬೇಕಾದರೂ ಕೂಡ ಕೇಳಬಹುದು, ಅದೆಲ್ಲದಕ್ಕೂ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿ